ಹಾಯ್, ನಾನು ತರುಣ್. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಈ ವಿಡಿಯೋದಲ್ಲಿ IPL 2024 ಮ್ಯಾಚ್ 18 CSK ವರ್ಸಸ್ SRH ಬಗ್ಗೆ ಮಾತಾಡುವ. ಟಾಸ್ ಗೆದ್ದಿದ್ದು SRH ಆ್ಯಂಡ್ ಫಸ್ಟ್ ನಾವು ಬೌಲಿಂಗ್ ಮಾಡ್ತೀವಿ ಅಂತ ಹೇಳಿದ್ರು. CSK ಸ್ಟಾರ್ಟ್ ವಿಚಾರಕ್ಕೆ ಬಂದರೆ ಡೀಸೆಂಟ್ ಸ್ಟಾರ್ಟ್. ರಚಿನ್ ರವೀಂದ್ರ 12 ರನ್ನಿಗೆ ಬೇಗ ಔಟ್ ಆದರು 4ನೇ ಓವರಲ್ಲಿ. ಸೊ ಉಳಿದಿರುವಂತಹ ಪವರ್ ಪ್ಲೇನ ರಹಾನೆ ಮತ್ತು ಋತುರಾಜ್ ಕಾಶಿಯಸ್ ಆಗಿ ಆಡಿದ್ರು. 6 ಓವರ್ಸಿಗೆ CSK ಹೊಡೆದಿದ್ದು 48ಕ್ಕೆ 1. 8th ಓವರ್ಲಿ ಋತುರಾಜ್ ಗಾಯಕ್ವಾಡ್ ಬಿಗ್ ಶಾಟ್ ಹೊಡೆಯೋದಕ್ಕೆ ಹೋದ್ರು ಆ್ಯಂಡ್ ಕ್ಯಾಚ್ ಔಟ್ ಆದರು. ನೆಕ್ಸ್ಟ್ ಬಂದಿದ್ದು ಶಿವಮ್ ದುಬೆ. ಬಂದಿದ್ದೆ ಬಡ ಹೊಡೆಯೋದಕ್ಕೆ ಶುರು ಮಾಡಿದ್ರು. ಸ್ಪಿನ್ನರ್ಸ್ ಆಗಿರಲಿ, ಪೇಸರ್ಸ್ ಆಗಿರಲಿ, ಶಿವಮ್ ದುಬೆ ಏನು ಹೊಡಿತವ್ರೆ ಗುರು. ಆ ಹೊಡೆಯೋ 6ಗಳು ಕ್ರೌಡಲ್ಲೇ ಹೋಗ್ಬೀಳೋದು. ಶಿವಮ್ ದುಬೆ 45 ರನ್ ಹೊಡೆದ್ರು. 24 ಬಾಲಲ್ಲಿ 4 ಸಿಕ್ಸಸ್, 2 ಫೋರ್ಸ್. ಇನ್ನೊಂದು ಎಂಡಲ್ಲಿ ಅಜಿಂಕ್ಯ ರಹಾನೆ ಬ್ಯಾಟಿಂಗಲ್ಲಿ ಸ್ಟ್ರಗಲ್ ಮಾಡ್ತಿದ್ರು. ಅಜಿಂಕ್ಯ ರಹಾನೆ ಮೇಲಿದ್ದ ಎಷ್ಟೋ ಪ್ರೆಷರ್ನ ಶಿವಮ್ ದುಬೆ ಈ ಇನ್ನಿಂಗ್ಸ್ ಕಮ್ಮಿ ಮಾಡ್ತು. 14ನೇ ಓವರ್ಲಿ ಶಿವಮ್ ದುಬೆ ಪ್ಯಾಟ್ ಕಮಿನ್ಸಿಗೆ ವಿಕೆಟ್ ಕೊಟ್ಟು ಔಟ್ ಆದರು. ಶಿವಮ್ ದುಬೆ ಔಟ್ ಆದಮೇಲೆ ಸ್ಟ್ರಗಲ್ ಮಾಡ್ತಿದ್ದ ಅಜಿಂಕ್ಯ ರಹಾನೆ ಇನ್ನಿಂಗ್ಸ್ ಕೂಡ ಒಂದು ಎಂಡಿಗೆ ಬಂತು. ಅವರು ಕೂಡ ಔಟ್ ಆದರು. ನೆಕ್ಸ್ಟ್ ಬಂದ ಡ್ಯಾರಲ್ ಮಿಚೆಲ್ ಕೂಡ ಸ್ಟ್ರಗಲ್ ಮಾಡಿನೇ ಔಟ್ ಆದರು. ರವೀಂದ್ರ ಜಾಡೇಜಾನು ಕೂಡ ಸ್ಟ್ರಗಲ್ ಮಾಡಿದ್ದಾರೆ ಬ್ಯಾಟಿಂಗಲ್ಲಿ. ಆ ಟಿಪಿಕಲ್ ರವೀಂದ್ರ ಜಾಡೇಜಾ ಇನ್ನಿಂಗ್ಸನ್ನ ಅವ್ರ ಕೈಲಿ ಆಡೋಕ್ಕಾಗಲಿಲ್ಲ. ಇನ್ನು MS ಧೋನಿ ಯಾವಾಗ ಬ್ಯಾಟಿಂಗ್ ಆಡೋದಕ್ಕೆ ಬರ್ತಾರೆ ಅಂತ ಎಲ್ಲರೂ ಕಾಯ್ತಿದ್ರು. ಬಂದರು 19.3 ಓವರ್ಸಿಗೆ 2 ಬಾಲ್ ಆಡಿ 1 ರನ್ ಹೊಡೆದ್ರು. ಧೋನಿನ ಅಪ್ ದ ಆರ್ಡರ್ ಆಡಿಸ್ಬೇಕಪ್ಪ, ಇಷ್ಟು ಡೌನ್ ದ ಆರ್ಡರ್ ನಾಟ್ ಫೇರ್. ಶಿವಮ್ ದುಬೆ 45 ಬಿಟ್ಟರೆ ಇನ್ನೆಲ್ಲರೂ ಕೂಡ ಬ್ಯಾಟಿಂಗಲ್ಲಿ ಸ್ಟ್ರಗಲ್ ಮಾಡಿದ್ದಾರೆ. ಯಾಕೆ? ಸ್ಲೋನೆಸ್ ಆಫ್ ದ ಪಿಚ್ಚು ಅಷ್ಟು ಸ್ಲೋ ಇತ್ತು ಆ್ಯಂಡ್ ಇಟ್ ವಾಸ್ ರಿಯಲಿ ಡಿಫಿಕಲ್ಟ್ ಟು ಬ್ಯಾಟ್. ಬಾಲ್ ಹಳೇದಾದ್ಮೇಲಂತೂ SRH ಬೌಲರ್ಸ್ ಪೇಸೇ ಕೊಟ್ಟಿಲ್ಲ, ಅಷ್ಟು ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. CSK ಅಂತ ಜೈಗ್ಯಾಂಟಿಕ್ ಬ್ಯಾಟಿಂಗ್ ಆರ್ಡರ್ನ 165ಗೆ ರಿಸ್ಟ್ರಿಕ್ಟ್ ಮಾಡಿದ್ದಾರೆ ಅಂದರೆ SRH ಬೌಲರ್ಸ್ ಕಡೆಯಿಂದ ಸೂಪರ್ ಎಫರ್ಟ್. ಇನ್ನು ವಿಕೆಟ್ಸ್ ವಿಚಾರಕ್ಕೆ ಬಂದರೆ ಮಾರ್ಕಂಡೆ ಮತ್ತು ಅಭಿಷೇಕ್ ಶರ್ಮಾ ಬಿಟ್ಟು ಪ್ರತಿಯೊಬ್ಬರೂ ಕೂಡ ಒಂದೊಂದು ವಿಕೆಟ್ಸ್ ತೆಗೆದಿದ್ದಾರೆ. 166 ಟಾರ್ಗೆಟನ್ನು ಚೇಸ್ ಮಾಡೋದಕ್ಕೆ SRH ಬಂದರು ಆ್ಯಂಡ್ ಫಸ್ಟ್ ಓವರಲ್ಲೇ ಮೊಯಿನ್ ಅಲಿ ಟ್ರಾವಿಸ್ ಹೆಡ್ ಕ್ಯಾಚ್ ಡ್ರಾಪ್ ಮಾಡಿದ್ರು. ಆ್ಯಂಡ್ 2ನೇ ಓವರ್ ಬೌಲ್ ಮಾಡಿದ್ದು ಮುಖೇಶ್ ಚೌಧರಿ. ಆ್ಯಂಡ್ ಮುಖೇಶ್ ಚೌಧರಿಗಂತೂ ಹುಚ್ಚು ನಾಯಿ ಹೊಡ್ತಾ ಅಭಿಷೇಕ್ ಶರ್ಮಾ ಹೊಡೆದಿದ್ದು. ಅದು ಒಂದೇ ಓವರಲ್ಲಿ 3 6, 2 4 ಹೊಡೆದ್ರು. ಸೊ ಪವರ್ ಪ್ಲೇಯಲ್ಲಿ SRH ಅಟ್ಯಾಕ್ ಬಿಟ್ಟರೆ ಇನ್ನೊಂದು ಮಾತಿಲ್ಲ. 3ನೇ ಓವರ್ಲಿ ಅಭಿಷೇಕ್ ಶರ್ಮಾ ಕ್ಯಾಚ್ ಔಟ್ ಆದರು. ಆ್ಯಂಡ್ SRH ಟೀಮ್ ಟೋಟಲ್ 50 ವಿತಿನ್ 4 ಓವರ್ಸಲ್ಲೇ ಕಂಪ್ಲೀಟ್ ಆಗೋಗಿತ್ತು. ನೆಕ್ಸ್ಟ್ ಬಂದ ಮಾರ್ಕ್ರಮ್ ಆಗಲಿ ಅಥವಾ ಸ್ಕ್ರೀಸಲ್ಲಿ ಇದ್ದ ಟ್ರಾವಿಸ್ ಹೆಡ್ ಆಗಲಿ ಪವರ್ ಪ್ಲೇ ಪೂರ್ತಿ ರುಬ್ಬಾಡಿ 6 ಓವರಿಗೆ SRH ಹೊಡೆದಿದ್ದು 78 ರನ್, 1 ವಿಕೆಟ್ ಕಳ್ಕೊಂಡು. ಪವರ್ ಪ್ಲೇಯಲ್ಲೇ 70 to 75% ಆಫ್ ದ ಮ್ಯಾಚನ್ನು SRH ಗೆದ್ಕೊಂಡ್ರು ಅಂತ ನನಗನ್ನಿಸ್ತು. ಟ್ರಾವಿಸ್ ಹೆಡ್ 31 ರನ್ನಿಗೆ 10ನೇ ಓವರಲ್ಲಿ ಔಟ್ ಆದರು. ಮಾರ್ಕ್ರಮ್ 50 ಹೊಡೆದ್ರು. ಹೀ ಪ್ಲೇಡ್ ವೆಲ್ ಆ್ಯಂಡ್ ಒಂದು ಅನ್ನೆಸೆಸರಿ ಶಾಟ್ ಹೊಡೆಯೋದಕ್ಕೆ ಹೋಗಿ LBW ಆಗಿ ಔಟ್ ಆದರು. ನೆಕ್ಸ್ಟ್ ಬಂದ ಶಾಬಾಜ್ ಅಹ್ಮದ್ ಕೂಡ ಅನ್ನೆಸೆಸರಿ ರಿವರ್ಸ್ ಸ್ವೀಪ್ ಹೊಡೆಯೋದಕ್ಕೆ ಹೋಗಿ LBW ಆಗಿ ಔಟ್ ಆದರು. ಇಷ್ಟೊತ್ತಿಗಾಗಲೇ ಗೆಲುವಿನ ಸಮೀಪದಲ್ಲಿ SRH ಇದ್ದರು ಆ್ಯಂಡ್ ಫಿನಿಶಿಂಗ್ ಟಚ್ ಕೊಟ್ಟಿದ್ದು ಕ್ಲಾಸನ್ ಮತ್ತು ನಿತೀಶ್ ರೆಡ್ಡಿ. ಫಿನಿಶಿಂಗ್ ಶಾಟ್ ಹೊಡೆದಿದ್ದು ನಿತೀಶ್ ರೆಡ್ಡಿ. 6 ಹೊಡೆದು ಮ್ಯಾಚನ್ನು ಗೆಲ್ಲಿಸಿದ್ರು ಆ್ಯಂಡ್ SRH won by 6 ವಿಕೆಟ್ಸ್. ಸೊ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.